ನನ್ನ ಹೆಸರು ರಶ್ಮಿ. ನಾನು ಸಸ್ಯಶಾಸ್ತ್ರದಲ್ಲಿ PhD ಪದವಿಯನ್ನು ಮುಗಿಸಿದ್ದೇನೆ. ಹಾಗೆ ಈಗ ಟೀಚರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ನನ್ನ PhD ಥೀಸಿಸ್ನ ವಿಷಯ ಅಂದರೆ ಹುಲ್ಲುಗಾವಲುಗಳು, ಹುಲ್ಲುಗಾವಲುಗಳಲ್ಲಿರುವ ಸಸ್ಯ ಪ್ರಭೇದಗಳು. ನಿರಂತರ ಅಧ್ಯಯನವನ್ನು ಮಾಡುವಾಗ ನನಗೆ ಪರಿಸರದಲ್ಲಿ ಎಷ್ಟರ ಮಟ್ಟಿಗೆ ನಾವು ಅಸಮತೋಲನವನ್ನು ಉಂಟು ಮಾಡ್ತಾ ಇದ್ದೇವೆ ಅಂತ ನನಗೆ ಅರಿವಾಗ್ತಾ ಬಂತು. ಇದು ಹೇಳಲು ಬಹಳ ನಾಚಿಕೆಯ ಸಂಗತಿ. ಯಾಕೆಂತ ಹೇಳಿದರೆ ನಾವು ನಮ್ಮ ಜೀವನಕ್ಕಾಗಿ ಪ್ರತಿಯೊಂದು ಅವಶ್ಯಕತೆಗಳಿಗೆ ಕೂಡ ನಾವು ಪ್ರಕೃತಿಯನ್ನೇ ಅವಲಂಬನೆ ಮಾಡಿಕೊಂಡು ಜೀವಿಸುವಂಥವರು. ಆದರೆ ಪ್ರಕೃತಿಯ ಸಂರಕ್ಷಣೆ, ಪರಿಸರ ಸಂರಕ್ಷಣೆ ಅಂತ ವರ್ಷಕ್ಕೆ ಒಂದೆರಡು ಬಾರಿ ಕಸ ಹೆಕ್ಕುವುದು, ಗಿಡ ನೆಡುವುದು, ರಸ್ತೆ ಬದಿ ಗಿಡ ನೆಡುವುದು, ನಾವು ಅಷ್ಟೇ ಮಾಡ್ತಾ ಇರೋದು. ಹಾಗೆ ನಾನು ಮನೆಯಲ್ಲೇ ಒಂದು ಸಂರಕ್ಷಣೆಗೆ ಪೂರಕವಾದಂತಹ, ಅಥವಾ ಸಂರಕ್ಷಣೆ ಅಂತ ಹೇಳೋದು ದೊಡ್ಡ ಮಾತು, ನನಗೂ ಹಾಗೂ ನನ್ನ ಮನೆಯವರಿಗೆ ಉಪಯೋಗವಾಗಲಿ, ನನ್ನ ಹತ್ತಿರ ಬಂದು ಮಾತನಾಡುವ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗಲಿ, ಪರಿಸರ ಅಂದರೆ ಏನು, ಸಸ್ಯಗಳು, ಪ್ರಾಣಿಗಳು, ಕೀಟಗಳು, ಪಕ್ಷಿಗಳು ಇವುಗಳ ಇರುವಿಕೆ ನಮಗೆಷ್ಟು ಮುಖ್ಯ ಅಂತ ಅರ್ಥ ಆಗಲಿ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಇದು ನನ್ನ ತಾರಸಿಯಲ್ಲಿ ನಾನು ಮಾಡಿರುವಂತಹ ಒಂದು ಗ್ರೀನ್ ಹೌಸ್. ಇದು ಈಶ್ವರ ಬಳ್ಳಿ ಅಂತ, ಅರಿಸ್ಟಲೋಕಿಯಾ ಇಂಡಿಕಾ ಅಂತ ನಾವು ಸೈಂಟಿಫಿಕ್ ನೇಮಲ್ಲಿ ಹೇಳ್ತೇವೆ. ಫ್ಯಾಮಿಲಿ ಅರಿಸ್ಟಲೋಕೇಸಿ. ಇದೊಂದು ಬಳ್ಳಿ, ಆದರೆ ಇದರ ಬೇರನ್ನು ನಾವು ನೋಡಿದರೆ ಅದರ ಕಹಿ, ಸಿಕ್ಕಾಪಟ್ಟೆ ಕಹಿ ಅದಕ್ಕೆ. ಆಮೇಲೆ ಇದರಲ್ಲಿ ಒಂದು ಹೂ ಬರ್ತದೆ, ಇದರಲ್ಲಿ ಚಿಕ್ಕ ಹೂ ಬರುವಂಥದ್ದು. ಆದರೆ ಇದರ ವಿಶೇಷತೆ ಏನು ಅಂದರೆ ಇದು ಔಷಧೀಯ ಆಗರ, ಅಂದರೆ ಔಷಧೀಯ ಗುಣಗಳ ಆಗರ ಇರುವಂತಹ ಸಸ್ಯ. ಹಾವಿನ ವಿಷಕ್ಕೆ ಅಥವಾ ಹೊಟ್ಟೆ ಹುಳಕ್ಕೆ ಹೀಗೆ ಬೇರೆ ಬೇರೆ ರೀತಿಯಾಗಿ ಇದನ್ನು ಉಪಯೋಗಿಸ್ತಾರೆ. ಇದರ ಬೇರನ್ನು ಉಪಯೋಗಿಸ್ತಾರೆ. ಇಲ್ಲಿ ನೋಡಿ, ಒಂದು ಚಿಟ್ಟೆಯ ಲಾರ್ವ ಪ್ಯೂಪಾ ಸ್ಟೇಜಿಗೆ ಬಂದಿದೆ ಈಗ, ಕ್ರಿಮ್ಸನ್ ರೆಡ್ ಬಟರ್ಫ್ಲೈ ಅಂತ. ಆ ಚಿಟ್ಟೆಗೆ ತನ್ನ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ರೆ ಈ ಸಸ್ಯ ಬೇಕೇ ಬೇಕು. ಚಿಟ್ಟೆ ಬಂದು ಚಿಟ್ಟೆಯ ಮೊಟ್ಟೆಗಳನ್ನು ಈ ಎಲೆಯ ಅಡಿಭಾಗದಲ್ಲಿ ಇಡ್ತದೆ. ಆಮೇಲೆ ಏನಾಗ್ತದೆ, ಅದರ ಲಾರ್ವಾ ಈ ಎಲೆಗಳನ್ನೇ ತಿನ್ನುವಂಥದ್ದು, ಇದರ ಎಲೆಗಳನ್ನೇ ತಿಂದು ಬದುಕುವಂಥದ್ದು. ಅದಾದ್ಮೇಲೆ ಎಲ್ಲಾದ್ರೂ ಹೋಗಿ ಹೀಗೆ ಪ್ಯೂಪಾ ಸ್ಟೇಜಲ್ಲಿ ಬಂದು ಒಂದು ವಾರ ಇರ್ತದೆ. ಅದಾದ್ಮೇಲೆ ಇದರಿಂದ ಚಿಟ್ಟೆ ಹೊರಗೆ ಬರ್ತದೆ. ಸೊ ಈ ಕ್ರಿಮ್ಸನ್ ರೆಡ್ ಬಟರ್ಫ್ಲೈಯ ಜೀವಿತ ಆ ಲೈಫ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಈ ಗಿಡ ಬೇಕೇ ಬೇಕು. ಇದು ಪ್ರತಿಯೊಂದು ಇಲ್ಲಿ ಬರುವ ಪ್ರತಿಯೊಂದು ಮಗುವಿಗೆ ಕೂಡ ಇದು ಆಸಕ್ತಿಕರವಾದಂತಹ ವಿಷಯ. ಅಂದ್ರೆ ಚಿಟ್ಟೆ ಲಾರ್ವಾ ಎಲೆಯನ್ನ ತಿಂತದ ಅಂತ ಹೇಳುದೇ ಅವರಿಗೊಂದು ಸೋಜಿಗ. ಇದು ನನ್ನಾರಿ ಅಂತ. ನನ್ನಾರಿ ಅಂದ್ರೆ ಅದರ ಬೇರು ತುಂಬಾ ಸುವಾಸನೆ ಇರುವಂತದ್ದು. ಇದರಲ್ಲಿ ನಾವು ಇದರ ಹಾಲಿಗೆ ಇದರದ ಬೇರಿನ ಪೌಡರ್ ಮಾಡಿ ಇದರನ್ನು ಕಷಾಯ ಮಾಡಿ ಕುಡಿಬಹುದು. ಭಾರಿ ಸುವಾಸನೆಯುಕ್ತ ಹಾಲು ನಮಗೆ ಇದರಲ್ಲಿ ಮಾಡಬಹುದು. ಆಮೇಲೆ ಇದು ನಮ್ಮ ಮನೆಯ ಅವಶ್ಯಕತೆಗೆ ಅನುಸಾರವಾಗಿ ನಾವು ನೆಟ್ಟು ಬೆಳೆಸಬಹುದು. ಇದನ್ನ ಮಾರ್ಕೆಟ್ ಅಲ್ಲಿ ಹುಡುಕಿಕೊಂಡು ಹೋಗಿ ತಂದು ಪ್ಯಾಕೆಟ್ಗಳಲ್ಲಿ ಸಿಕ್ಕುದನ್ನ ಡಿಪೆಂಡ್ ಆಗುವ ಅಗತ್ಯ ಇಲ್ಲ. ಇದು ನಮ್ಗೆ ಬೇಕಾದ್ರೆ ನಾವು ಬೆಳೆಸಬಹುದು. ಗುಡ್ಡಗಳಲ್ಲಿ ಮತ್ತೆ ತೋಟದ ಬದಿಯಲ್ಲಿ ಎಲ್ಲ ಸಿಗ್ತದೆ. ಆದ್ರೆ ಇದು ನಾನೇನಂದ್ರೆ ನಮ್ಮ ಉಪಯೋಗಕ್ಕಾದ್ರೂ ನಾವು ಸ್ವಲ್ಪ ನೆಟ್ಟು ಬೆಳೆಸೋಣ ಅಂತ ಹೇಳುದು. ಆಮೇಲೆ ಇದು ಅಯಪಾನ ಅಂತ. ಇದು ಅಯಪಾನ ಅಂದ್ರೆ ಇದು ನೀರು ಜಾಸ್ತಿ ಇಷ್ಟಪಡುವ ಸಸ್ಯ. ಅದಕ್ಕೆ ನಾನೇನ್ ಮಾಡಿದೆ, ಇದು ನೋಡಿ ಸೆಲ್ಫ್ ವಾಟರಿಂಗ್ ಸಿಸ್ಟಮ್. ಇಲ್ಲಿ ಅಲ್ಲಿಂದ ನೀರು ಕನೆಕ್ಟ್ ಆಗಿ ಇಲ್ಲಿ ಈ ಪೈಪ್ ಮೂಲಕ ಹಾದು ಹೋಗುವಂಥದ್ದು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ನೀರು ಸಿಗ್ತದೆ. ಇಲ್ಲಿರುವ ಇಷ್ಟು ಪಾಟ್ಗಳಿಗೆ ಜಾಸ್ತಿ ನೀರು ಸಿಗ್ತಾ ಇದೆ. ಆದ ಕಾರಣ ಅಯಪಾನವನ್ನ ಇಲ್ಲಿ ಹಾಕಿರುವಂಥದ್ದು, ಇದಕ್ಕೆ ಜಾಸ್ತಿ ನೀರು ಬೇಕು ಅಂತ. ಇದು ವೂಂಡ್ ಹೀಲಿಂಗ್ ಪ್ರಾಪರ್ಟಿ, ಅಂದ್ರೆ ನಮ್ಮ ಇಂಟರ್ನಲ್ ವೂಂಡ್ ಹೀಲಿಂಗ್ ಇರ್ಬೋದು, ತುಂಬಾ ಬಗೆಯ ವೂಂಡ್ ಹೀಲಿಂಗ್ ಪ್ರಾಪರ್ಟಿಯನ್ನು ಹೊಂದಿಕೊಂಡಿದೆ. ಭಾರಿ ಒಳ್ಳೆ ಔಷಧೀಯ ಸಸ್ಯ ಇದು. ಇದು ಹೌಟೀನಿಯಾ ಕಾರ್ಡೇಟಾ ಅಂತ ಹೇಳ್ತೇವೆ. ಇದರ ಸ್ಮೆಲ್ ನೋಡ್ತೀರಾ ಸ್ವಲ್ಪ ಹೇಗಿದೆ ಸ್ಮೆಲ್? ಇದು ಫಿಶ್ ಸ್ಮೆಲ್. ಇದು ಫಿಶ್ ಅಂದ್ರೆ ಮೀನಿನ ವಾಸನೆ ಇರುವಂತಹ ಗಿಡ. ಹೃದಯಾಕಾರದ ಅದರ ಎಲೆ ಹೌಟೀನಿಯಾ ಕಾರ್ಡೇಟ್, ಅಂದ್ರೆ ಕಾರ್ಡೇಟ್ ಲೀಫ್, ಕಾರ್ಡೇಟ್ ಎಲೆಗಳು, ಕಾರ್ಡೇಟ್ ಆಕಾರದ ಎಲೆಗಳು ಇರುವ ಕಾರಣ ಹೌಟೀನಿಯಾ ಕಾರ್ಡೇಟ್ ಅಂತ ಹೇಳ್ತೇವೆ. ಇದು ಪಾಲಿಗೋನಮ್ ಚೈನೆನ್ಸಿಸ್ ಅಂತ ಬರ್ತದೆ.
ಇದರಲ್ಲಿ ನೋಡಿ ಇದರ ಸ್ಟಿಪ್ಯೂಲ್ಗಳು ಒಕ್ರಿಯೇಟ್ ಈ ಕಾಂಡವನ್ನ ಕವರ್ ಮಾಡಿರುವಂತಹ ಸ್ಟಿಪ್ಯೂಲ್ಗಳ ರಚನೆ ಇಲ್ಲಿ ನೋಡಿ. ಇದು ಕೈಗೆ ಏನಾದ್ರೂ ಗಾಯ ಆದ್ರೆ ಇದರ ಎಲೆಯನ್ನ ಸ್ವಲ್ಪ ಜಜ್ಜಿ ಆ ರಸವನ್ನ ಇಟ್ರೆ ಆಯ್ತು. ಇದು ಎಲ್ಲರಿಗೆ ಗೊತ್ತಿರುವಂತದ್ದು ಬಪ್ಪುಟೆ. ಬಪ್ಪುಟೆ ಇದರದ್ದು ನಾವು ಪುಸ್ತಕದ ಮಧ್ಯೆ ಇಟ್ಟು ಇದರಲ್ಲಿ ಸಣ್ಣ ಬೇರು ಬರ್ತದೆ. ಇದರಲ್ಲಿ ಇದು ಎಲೆಯ ಸುತ್ತಲೂ ನೋಡಿ, ಎಲೆಯ ಸುತ್ತಲೂ ಅಲ್ಲಿಂದ ಬೇರು ಬರ್ತದೆ. ಅದು ನಾವು ಚಿಕ್ಕದಿರುವಾಗ ಪುಸ್ತಕದ ಮಧ್ಯೆ ಇಟ್ಟು ಅದರಲ್ಲಿ ಬೇರು ಬರ್ತಿತ್ತು. ಅದನ್ನ ಮಕ್ಕಳು ನೋಡಿ ನಾವು ಖುಷಿ ಪಡ್ತಿದ್ವಿ. ಹಾಗೆ ಇದು ನನಗೆ ಇವತ್ತಿಗೂ ನನಗೆ ತುಂಬಾ ಇಷ್ಟ ಇದನ್ನ ಸಾಕ್ಲಿಕ್ಕೆ. ಈಗ ಔಷಧೀಯ ಸಸ್ಯಗಳನ್ನೇ ಬೆಳೆಸುವಾಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ನನ್ನ ಮಗ ಕೇಳ್ತಾ ಇರ್ತೇನೆ, ಬರೀ ಔಷಧೀಯ ಸಸ್ಯದಲ್ಲಿ ಏನಿದೆ, ನಾವು ಆಹಾರಕ್ಕೋಸ್ಕರ ಸಸ್ಯಗಳನ್ನ ಡಿಪೆಂಡ್ ಆಗಿದ್ದೇವೆ, ಆಗ ಏನಾದ್ರೂ ಆಹಾರಕ್ಕೋಸ್ಕರ ಬೆಳೆಸುವ ಅಂತ ಹೇಳ್ತಾ ಇದ್ದೆ. ಆದ ಕಾರಣ ನಾನು ಈ ಸೈಡ್ ಎಲ್ಲ ಏನ್ ಮಾಡಿದೆ ಅಂತ ಹೇಳಿದ್ರೆ, ಪಾಲಕ್ ಅಂದ್ರೆ ನಾವು ಇಷ್ಟಪಡುವಂತಹ ತರಕಾರಿಗಳು ನಮ್ಗೆ ಮಾರುಕಟ್ಟೆಯಲ್ಲಿ ಅಷ್ಟು ಫ್ರೆಶ್ ಆಗಿ ಸಿಗುವುದಿಲ್ಲ ಕೆಲವೊಮ್ಮೆ. ಪಾಲಕ್ಕೆಲ್ಲ ನಾವೇ ಬೆಳೆಸಬಹುದು. ಇಲ್ಲಿ ನೋಡಿ ಇದೆಲ್ಲ ಹರ್ಬೇಷಿಯಸ್ ಸಸ್ಯಗಳು, ಅಂದ್ರೆ ತುಂಬಾ ಸಣ್ಣ ಮಟ್ಟದ ಆನ್ಯುವಲ್ ಗಿಡಗಳನ್ನ ಬೆಳೆಸುವಂತದ್ದು. ಅಲ್ಲಿ ಪುದೀನ, ಆಮೇಲೆ ಬೇರೆ ಬೇರೆ ವಿಧದ ಹರಿವೆ ಸಸ್ಯಗಳನ್ನ ಬೆಳೆಸಿದ್ದೇನೆ. ಈ ಹರಿವೆ ಅಂತ ಹೇಳುದು ನಮ್ಗೆ ಹಿಮೋಗ್ಲೋಬಿನ್ ಅಂಶ ನಮ್ಮ ಶರೀರದಲ್ಲಿ ಜಾಸ್ತಿ ಆಗ್ಲಿಕ್ಕೆ ಭಾರಿ ಉಪಕಾರ ಮಾಡ್ತದೆ ಅಂತೆ. ಹಾಗೆ ನಾನು ಹರಿವೆಯನ್ನ ತುಂಬಾ ವಿಧದ ಬೇರೆ ಬೇರೆ ವರ್ಣದ ಹರಿವೆಗಳನ್ನ ಇಲ್ಲಿ ಬೆಳೆಸ್ತಾ ಇದ್ದೇನೆ. ಪಚೋಲಿ ಗಿಡ, ಆಮೇಲೆ ಇದು ಚಿತ್ರಮೂಲ ಅಂತ ಇದು. ಇದರಲ್ಲಿ ಹೂ ಬರ್ತದೆ ಚಿತ್ರಮೂಲದಲ್ಲಿ, ಕೆಂಪು ಚಿತ್ರಮೂಲ ಇದು. ಇದರಲ್ಲಿ ಬರ್ಬೇಕಷ್ಟೇ, ಹೂ ಬರ್ಬೇಕಷ್ಟೇ. ಇದು ರವೋಲ್ಫಿಯಾ ಟೆಟ್ರಾಫಿಲ್ಲಾ ಅಂತ. ಇದರ ರವೋಲ್ಫಿಯಾ ಸರ್ಪೆಂಟೈನ್ ಅಂತ ಹೇಳಿದ್ರೆ ಗರುಡ ಪಾತಾಳ, ರವೋಲ್ಫಿಯಾ ಸರ್ಪೆಂಟೈನ ಇದು ಅದರದ್ದೇ ಜಾತಿಗೆ ಸೇರಿರುವಂತದ್ದು. ಟೆಟ್ರಾಫಿಲ್ಲಾ ಅಂತ ಇದರದ್ದು ಎಲೆಗಳ ಫಿಲೋಟ್ಯಾಕ್ಸಿ ಇಲ್ಲಿ ನೋಡಿ, ಇದು ಕೂಡ ಔಷಧೀಯ ಸಸ್ಯ. ಇದು ಬಜೆ ಅಂದ್ರೆ ಈ ಮಾತನಾಡುವಾಗ ತೊದಲುವಿಕೆ ಅದೆಲ್ಲ ಉಂಟಾಗ್ತದೆ. ಸೊ ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ತಾರೆ, ಸಣ್ಣ ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳಿಗೆ ಕೂಡ ಸಣ್ಣಕ್ಕೆ ಅದರ ಬಜೆಯನ್ನ ತೆಗೆದು ಸ್ವಲ್ಪ ಜೇನಿನೊಟ್ಟಿಗೆ ನಾಲಿಗೆಗೆ ಹಚ್ತಾರೆ. ಅದು ಭಾರಿ ಒಳ್ಳೇದಾಗ್ತದೆ. ನಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ಎಲ್ಲ ಮಕ್ಕಳಿಗೆ ಕೂಡ ಇದನ್ನ ಕೊಟ್ಟಿದ್ದಾರೆ. ಬಜೆ ನೀರಿನಲ್ಲಿ ಬೆಳೆಯುವಂತಹ ಸಸ್ಯ, ತುಂಬಾ ಚಂದದ ಸಸ್ಯ ಇದು. ಎಕ್ರೋಸ್ಟಿಕಮ್ ಅಂತ. ಇದರ ಎಲೆಗಳ ಹಿಂದೆ ಸ್ಪೋರ್ಗಳ ರಚನೆ ಆಗ್ತದೆ. ಇದು ಮ್ಯಾಂಗ್ರೋವ್ ಪ್ರದೇಶಗಳಲ್ಲಿ ಕಾಣಸಿಗುವಂತದ್ದು. ನಾನು ಒಂದು ಸ್ವಲ್ಪ ನೋಡ್ಲಿಕ್ಕೆ ಚಂದ ಆಗ್ಲಿ ಅಂತ ಒಂದು ನಿಂಫಿಯವನ್ನ ಕೂಡ ಬೆಳೆಸಿದ್ದೇನೆ. ಅದಾದ್ಮೇಲೆ ಇಲ್ಲಿ ಇದರ ಒಳಗೆ ಮೀನ್ ಕೂಡ ಇದೆ. ಇಲ್ಲಿ ಲಾವಂಚ, ಆಮೇಲೆ ಮಜ್ಜಿಗೆ ಹುಲ್ಲು ಅಂದ್ರೆ ಸಿಂಬಪೋಗನ್ ಇದೆಲ್ಲ ಇದೆ. ಇದೊಂದು ಹೇಳ್ಬೇಕಾದಂತಹ ಸಸ್ಯ, ನಮ್ಮ ಪಶ್ಚಿಮ ಘಟ್ಟಕ್ಕೆ ಎಂಡೆಮಿಕ್ ಸಸ್ಯ ಇದು. ಪಶ್ಚಿಮ ಘಟ್ಟಕ್ಕೆ ಸೀಮಿತವಾಗಿರುವಂತಹ ಸಸ್ಯ, ಸೈಸೀಜಿಯಂ ಕ್ಯಾರಿಯೋಫಿಲ್ಲೇಟಮ್ ಅಂತ. ಆಮೇಲೆ ಇದು ಅಶೋಕದ ಸಸ್ಯಗಳು. ಇದು ಕಲ್ಲು ಬಾಳೆಯ ಸಸ್ಯ. ಕಲ್ಲು ಬಾಳೆ ಅಂತ ಹೇಳಿದ್ರೆ ನಾವು ಕಿಡ್ನಿ ಸ್ಟೋನಿಗೆಲ್ಲ ಔಷಧವಾಗಿ ಉಪಯೋಗಿಸುವಂತದ್ದು. ಇದೆಲ್ಲ ಕೂಡ ನಾನು ಕೆಲವು ಕಾಲೇಜುಗಳು ಎಲ್ಲ ನನ್ನ ಹತ್ರ ಕೇಳ್ತಾ ಇರ್ತಾರೆ, ಅವರ ಗಾರ್ಡನಿಗೆ ಬೇಕು ಕೆಲವೊಂದು ಸಸ್ಯಗಳು. ಆಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಅವರಿಗೆ ಯಾವ್ದು ಬೇಕು ಅದನ್ನು ನಾನು ಬೆಳೆಸಿ ಅವರಿಗೆ ಕೊಡುವಂತದ್ದು. ಇದು ಡ್ರೆಸ್ಸಿನ ಅಂತ. ಇದು ಡ್ರೆಸ್ಸಿನದಲ್ಲಿ ಏನು ಅಂತ ಹೇಳಿದ್ರೆ, ಇದರ ಬೇರು ತುಂಬಾ ಚಂದದ ಒಂದು ಕೇಸರಿ ಬಣ್ಣದ ಬೇರುಗಳಿವೆ. ಇದರನ್ನ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಇದರಿಂದ ಎಣ್ಣೆಯನ್ನ ಮಾಡಿ ನಮ್ಮ ಕೂದಲಿಗೆ ಅಥವಾ ಮೈಗೆ ಹಚ್ಚಲಿಕ್ಕೆ ಇದರಿಂದ ಎಣ್ಣೆ ಮಾಡಬಹುದು. ಇದು ತುಂಬಾ ಉಪಯೋಗವಾಗುವಂತಹ ಸಸ್ಯ, ಸಿಸ್ಸಸ್ ಕ್ವಾಡ್ರಾಂಗ್ಯುಲಾರಿಸ್ ಅಂತ ಹೇಳ್ತೇವೆ. ಸಿಸ್ಸಸ್ ಕ್ವಾಡ್ರಾಂಗ್ಯುಲಾರಿಸ್ ಅಂತ ಹೇಳಿದ್ರೆ ಇದು ದ್ರಾಕ್ಷಿ ಬಳ್ಳಿಯ ಜಾತಿಗೆ ಸೇರಿದಂತಹ ಸಸ್ಯ. ಇದರದ್ದು ರಚನೆಯಲ್ಲಿ ನೋಡಿ, ಇದರ ಕಾಂಡದ ರಚನೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈ ಆಂಗ್ಯುಲರ್ ಸ್ಟೆಮ್ ಅಂತ ನಾವೇನ್ ಹೇಳ್ತೇವೆ, ಇದರ ರಚನೆ, ಕಾಂಡದ ರಚನೆ ಇದು ಎಲುಬು ಮುರಿತಕ್ಕೆ ಒಳಗಾದವರು ಅಂತದಕ್ಕೆಲ್ಲ ಇದನ್ನ ಔಷಧಿಯಾಗಿ ಬಳಸ್ತಾರೆ. ಕೆಲವು ಕಡೆ ಇದನ್ನ ತರಕಾರಿಯಾಗಿ ಕೂಡ ಬಳಸುವವರಿದ್ದಾರೆ. ಇದೆಲ್ಲ ಕೆಲವು ಲ್ಯಾಮಿಯೇಸಿ ವರ್ಗಗಳು ನಮ್ಮ ಸಂಶೋಧನೆಗೆ ಬೇಕಾಗಿ ನಾವು ಕಲೆಕ್ಟ್ ಮಾಡಿರುವಂತದ್ದು. ಇದು ದ್ರಾಕ್ಷಿ. ಸ್ವಲ್ಪ ವರ್ಷಗಳ ಹಿಂದೆ ದ್ರಾಕ್ಷಿ ಆಗ್ತಿತ್ತು, ಆದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೆ ಒಂದು ರೋಗ, ಡೌನಿ ಮೈಲ್ಡ್ಯೂ ಅಂತ ಹೇಳುವಂತ ಒಂದು ಫಂಗಸ್ ಬಾಧೆ. ಅದು ಏನಾಯ್ತು ಅಂತ ಹೇಳಿದ್ರೆ ಪ್ಲಾಸ್ಮೋಫಾರಾ ವಿಟಿಕೋಲಾ ಅಂತ ಅದರದ್ದು ಸ್ಪೀಶೀಸ್ ಹೆಸರು, ಆ ಫಂಗಸ್ ಇದು. ಅದಕ್ಕೆ ಸಲ್ಫರ್ ಡಸ್ಟ್ ಹಾಕ್ಬೇಕು, ಆಗ ಅದರದ್ದು ನಿಯಂತ್ರಣ ಆಗ್ತದೆ. ಅದು ನಮ್ಮ ಮನೆ ಎದುರುಗಡೆನೆ ಇತ್ತು, ತುಂಬಾ ದ್ರಾಕ್ಷಿ ಆಗ್ತಿತ್ತು. ಅದು ನನ್ಗೆ
ಅಷ್ಟೊಂದು ಕೆಮಿಕಲ್ ಅನ್ನ ದಿನಾ ಸ್ಪ್ರೇ ಅದು ಅದಕ್ಕೆ ಎಲೆಗಳಿಗೆ ಹಾಕುದು, ಅದನ್ನ ನಿಯಂತ್ರಿಸುದು ಅಂತ ಹೇಳುವಾಗ ನನಗೆ ಅದು ತುಂಬಾ ಕಷ್ಟ ಆಗ್ತಿತ್ತು. ಅಷ್ಟು ಸಲ್ಫರ್ ಕಾಂಪೌಂಡ್ಗಳಿರುವಂತಹ ಕೆಮಿಕಲ್ ಅದು. ಅದಕ್ಕೆ ಸಲ್ಫರ್ ಡಸ್ಟ್ ಅನ್ನ ಬಿಟ್ಟು ಯಾವ ಪ್ರಭೇದ ಆಗ್ಬೋದು ಅಂತ ಈಗ ಪುನಃ ನಮ್ಮ ಸ್ಥಳೀಯ ಇಲ್ಲಿಯ ಹ್ಯುಮಿಡಿಟಿ, ಇಲ್ಲಿ ತುಂಬಾ ಹ್ಯುಮಿಡಿಟಿ ಜಾಸ್ತಿ ಇದೆ, ಆಗ ಇಲ್ಲಿ ಯಾವುದು ಪ್ರಭೇದ ಬರ್ಬೋದು ಅಂತ ನೋಡಿ ನಾನು ಇಲ್ಲಿ ಈಗ ಒಂದು ಹಾಕಿದ್ದೇನೆ. ಇದೀಗ ಇದಕ್ಕೆ 1 ವರ್ಷ ಆಯ್ತು ಈ ಬಳ್ಳಿಗೆ. ಇನ್ನು ಮುಂದಿನ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇದನ್ನ ಪ್ರೂನಿಂಗ್ ಮಾಡಬೇಕು. ಆಗ ಇದರಲ್ಲಿ ದ್ರಾಕ್ಷಿಯ ಗೊಂಚಲುಗಳು ಬರುವ ಚಾನ್ಸ್ ಉಂಟು ನೆಕ್ಸ್ಟ್ ಇಯರ್. ಇದು ಇಲ್ಲಿಗೆ ಹೊಂದಿಕೊಂಡು ಬೆಳೆಯುವಂತಹ ಒಂದು ಪ್ರಭೇದ. ನೋಡಿ, ಇದು ಹಾಗಲ ಅಂತ ಹೇಳುವುದಕ್ಕಿಂತ ಇದರಲ್ಲಿ ಚಿಕ್ಕ ಹಾಗಲಾಗುದು, ಇದರಲ್ಲಿ ತುಂಬಾ ದೊಡ್ಡ ಹಾಗಲಾಗುದಿಲ್ಲ. ಇದು ಕಾಡು ಹಾಗಲ, ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ಹಾಗಲ. ಇದರಲ್ಲಿ 1 kg ಆಗ್ಬೇಕು ಅಂತ ಹೇಳಿದ್ರೆ ಸರಿಸುಮಾರು 300ರಿಂದ 350 ಹಾಗಲ ಕಾಯ್ಬೇಕು, ಅಷ್ಟು ಚಿಕ್ಕ ಚಿಕ್ಕ ಹಾಗಲಾಗುವಂತದ್ದು. ಆದ್ರೆ ರುಚಿಯಲ್ಲಿ ಬಹಳ ರುಚಿಯಾಗಿದೆ. ಆಮೇಲೆ ಇದು ಯಾಕೆ ನಾನು ಬೆಳೆಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ಗೆ ಇದರ ಆ ಔಷಧೀಯ ಗುಣಗಳೇನಿದೆ, ಇದರಲ್ಲಿರುವ ಪೋಷಕಾಂಶಗಳೇನಿದೆ ಅಂತ ನೋಡ್ಬೇಕು. ಇದು ಇಲ್ಲಿ ಹಳದಿ ಸಸ್ಯ, ಹಳದಿ ಹೂಗಳನ್ನು ನೋಡ್ಬೋದು. ಇದು ನನ್ನ ಒಂದು ವಿದ್ಯಾರ್ಥಿ ಕಲೆಕ್ಟ್ ಮಾಡಿರುವಂತದ್ದು. ಇದು ಒಂದು ಕೀಟ ಭಕ್ಷಕ ಸಸ್ಯ. ಕೀಟ ಭಕ್ಷಕ ಅಂತ ಹೇಳಿದ್ರೆ ಯುಟ್ರಿಕ್ಯುಲೇರಿಯಾ ಅಂತ. ಇದರದ್ದು ಬೇರಲ್ಲಿ ಅಂದ್ರೆ ಇದರ ಕಾಂಡದಲ್ಲಿ ನೋಡಿ ಲಾರ್ವಾಗಳನ್ನ ತಿನ್ನುವಂತಹ ಇದರ ಗುಣವನ್ನ ಹೊಂದಿದೆ. ಇಲ್ಲಿ ಪಾಕೆಟ್ಗಳಿವೆ. ನೀರಿನಲ್ಲಿ ತೇಲಾಡಿಕೊಂಡು ಬದುಕುವಂತಹ ಸಸ್ಯ. ಇದರಲ್ಲಿ ಸರಿಸುಮಾರು 80 ಪ್ರಭೇದಗಳು, ಅಂದ್ರೆ ಹಳದಿ ಹೂವಾಗುವಂಥದ್ದು ಕಡಿಮೆ. ಈಗ ಮಳೆ ಬರುವಾಗ ಬಯಲು ಹುಲ್ಲುಗಾವಲುಗಳಲ್ಲಿ ನೇರಳೆ ಬಣ್ಣ, ಬಿಳಿ ಬಣ್ಣ, ಹೀಗೆ ಬೇರೆ ಬೇರೆ ಪ್ರಭೇದಗಳು ಕಾಣಲಿಕ್ಕೆ ಸಿಗ್ತದೆ. ಇದು ಒಂದು ಭಾರಿ ಒಂದು ಕುತೂಹಲದ ಒಂದು ಸಸ್ಯ ಎಲ್ಲರಿಗೆ ಕೂಡ. ಗಿಡಗಳು ಕೂಡ ಕೀಟಗಳನ್ನು ತಿನ್ನತ್ವಾ ಅಂತ. ಆಮೇಲೆ ಇನ್ನು ಮಳೆ ಬರ್ಬೇಕು, ಆಗ ಡ್ರೋಸೆರಾಗಳು ಬರ್ತದೆ. ಇದು ಕೆಸು, ಇದಕ್ಕೆ ನೀರು ಬೇಕು. ಇದು ನೀರಿನಲ್ಲೇ ಆಗುವಂತಹ ಅಕ್ವಾಟಿಕ್ ಕೊಲೋಕೇಶಿಯಾ. ಇದು ಮನೆಗಳಲ್ಲಿ ಈಗ ನಾವು ಬರೀ ಈ ಲೋಟಸ್ಗಳನ್ನ ಅಥವಾ ಇಂತಹ ನೈದಿಲೆಗಳನ್ನ ಬೆಳೆಸುವಾಗ ಮಧ್ಯದಲ್ಲಿ ಇಂತಹ ಕೆಲವು ಬೇರೆ ವಿಧದ ಜಲಸಸ್ಯಗಳನ್ನ ಬೆಳೆಸಿದ್ರೆ ಅದು ನೋಡ್ಲಿಕ್ಕೆ ಒಂದು ಚಂದ ಆಗ್ತದೆ. ಇದು ಹೈಬಿಸ್ಕಸ್ ನೋಡಿ, ಇದರಲ್ಲಿ ಇದೆ. ಇದು ಕಳೆ ಗಿಡ ನಿಜವಾಗಿ, ಅಂದ್ರೆ ನಮ್ಗೆ ರಸ್ತೆ ಬದಿಯಲ್ಲಿ ಗುಡ್ಡೆಯಲ್ಲೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ಹೈಬಿಸ್ಕಸ್ ಸುರೆಟೆನ್ಸ್ ಅಂತ. ಇದರ ಎಲೆಗೆ ಒಂದು ಹುಳಿ ರುಚಿ ಇದೆ. ಇದು ಮೊದಲಿನ ಕಾಲದಲ್ಲಿ ಈ ಸುವರ್ಣಗಡ್ಡೆ ತುಂಬಾ ತುರಿಸ್ತದೆ, ಆಗ ನಾವು ಹುಳಿ ಹಾಕ್ತೇವೆ. ವಾಟೆ ಹುಳಿ ಹಾಕಿ ಅದನ್ನ ಬೇಯಿಸಿ ಅದರ ಆ ತುರಿಕೆಯನ್ನ ತೆಗಿತೇವೆ. ಮೊದಲಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಇವಾಗ ಕೂಡ ಈಗ ಯಾರು ಆ ಟ್ರೆಡಿಷನಲ್ ಪದ್ಧತಿಗಳನ್ನ ಉಳಿಸ್ಕೊಂಡಿದ್ದಾರೆ ಅವರು ಈಗ ಕೂಡ ಇದರ ಎಲೆಗಳನ್ನ ಕಿವುಚಿ ಸುವರ್ಣಗಡ್ಡೆಯ ಹೋಳುಗಳೊಂದಿಗೆ ಇದನ್ನ ಬೇಯಿಸಿ ಆಮೇಲೆ ಆ ನೀರನ್ನ ಸೋಸಿ ತೆಗಿತಾರೆ. ಹಾಗೆ ಸುವರ್ಣಗಡ್ಡೆಯ ಆ ತುರಿಕೆಯನ್ನ ಹೋಗಲಾಡಿಸುವಂತಹ ಒಂದು ಗುಣ ಇದಕ್ಕಿದೆ. ಇದು ಬೆಂಡೆ ಅಂತ ಹೇಳಿದ್ರೆ, ಈಗ ನಾವು ಕೆಲವೊಂದು ಸಂಶೋಧನಾ ರಿಸರ್ಚ್ ಸ್ಟೇಷನ್ಸ್ ಇದೆ, ಅವರದ್ದೆಲ್ಲ ಆಬ್ಜೆಕ್ಟಿವ್ಸ್ ಅನ್ನ ನಾವು ಓದುವಾಗ ಹೆಚ್ಚಾಗಿ ಈ ಸಸ್ಯದ ಕೆಲವು ತಳಿಗಳ ಮೇಲೆ ಕೆಲಸ ಮಾಡುವಂತಹವರು ಅವರದ್ದೆಲ್ಲ ಆಬ್ಜೆಕ್ಟಿವ್ಸ್ ನೋಡುವಾಗ, ಈಗ ಏನಿದೆ ನಮ್ಮಲ್ಲಿ ಪಾಪ್ಯುಲೇಷನ್, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಹಾರಕ್ಕೋಸ್ಕರ ನಮಗೆ ಆಹಾರಕ್ಕೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಆಗ ಏನಾಗ್ತದೆ, ನಾವು ಆಹಾರಕ್ಕೋಸ್ಕರ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಅವಲಂಬನೆ ಮಾಡಿದ್ದೇವೆ. ಈಗಿನ ಪರಿಸರದ ಪರಿಸ್ಥಿತಿಗೆ ಅನುಗುಣವಾಗಿ ಸಸ್ಯಗಳನ್ನು ನಾವು ಬೆಳೆಸುವ ಅಗತ್ಯತೆ ಇದೆ. ಇದೀಗ ನಾನು ನೋಡಿದ ಹಾಗೆ ಹಲವಾರು ಬೆಂಡೆ ಪ್ರಭೇದಗಳನ್ನ ಬೆಳೆಸಿದೆ. ಬೆಂಡೆ ಅಂದ್ರೆ ಒಕ್ರ ಬೆಳೆಸುವಾಗ ಈ ಪ್ರಭೇದ ಮಾತ್ರ ಅಷ್ಟೊಂದು ಜಟಿಲವಾದಂತಹ ಸೆಕೆಗೆ ಒಳಪಟ್ಟರು ಇದು ಹುಲುಸಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ನಾನೇನ್ ಅನ್ಕೊಂಡೆ ಅಂದ್ರೆ ಇದರಲ್ಲೇ ಇನ್ನೂ ಕೂಡ ಹೊಸ ರೀತಿಯ ತಳಿಯನ್ನ ಅಭಿವೃದ್ಧಿ ಮಾಡ್ಬೋದು ಅಂತ ಅನ್ಕೊಂಡೆ. ಇದು ದಡ್ಡಾಲ ಅಂದ್ರೆ ಕರೆಯ ಆರ್ಬೋರಿಯಾ ಅಂತ ಹೇಳ್ತೇವೆ. ಇದರಲ್ಲಿ ಬಿಳಿಯಾದ ಹೂವು ಆಗ್ತದೆ. ಪ್ರತಿಯೊಬ್ಬರು ಸ್ಥಳಾವಕಾಶ ಇರುವವರು, ಗಾರ್ಡನ್ ಅಲ್ಲಿ ಸ್ವಲ್ಪ ಮನೆಯ ಹಿಂದೆ ಎಲ್ಲ ಸ್ಥಳಾವಕಾಶ ಇರುವವರು ಇದನ್ನ ನೆಡ್ಬಹುದು. ತುಂಬಾ ಚಂದದ ಹೂ ಆಗ್ತದೆ, ಕಾಯಿ ಆಗ್ತದೆ. ಆಮೇಲೆ ಇದರ ಎಲೆಯ ಚಿಗುರನ್ನ ತಂಬುಳಿಯಾಗಿ ಉಪಯೋಗಿಸುವರಿದ್ದಾರೆ. ಇದರ ತೊಗಟೆ ಔಷಧೀಯ ಗುಣಗಳನ್ನು ಕೂಡ ಹೊಂದಿಕೊಂಡಿದೆ. ಈಗ ಮೊನ್ನೆ ಒಂದು ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿತ್ತು, ನೆರಿಯಂ ಒಲಿಯಾಂಡರ್ ಅಂತ ಒಂದು ಸಸ್ಯ ಇದೆ, ರಸ್ತೆ ಬದಿಯೆಲ್ಲ ನೆಡ್ತಾರೆ.
ಅದರ ಹೂವನ್ನ ಸೇವಿಸಿ ಒಂದು ಯುವತಿ ಅಸ್ವಸ್ಥಳಾಗಿ ಏರ್ಪೋರ್ಟಿಗೆ ಹೋಗುವಾಗ ತೀರಾ ಅಸ್ವಸ್ಥಳಾಗಿ ಆಮೇಲೆ ಜೀವ ಕಳ್ಕೊಂಡ್ಳು ಅಂತ. ನಾವೇನಾಗ್ತದೆ ಅಂತ ಹೇಳಿದ್ರೆ, ಈ ಗಾರ್ಡನಿಂಗು ಅಂದ್ರೆ ಚಂದದ ಹೂಗಳಿರ್ಬೇಕು ಹೀಗೆಲ್ಲ ನೋಡ್ಲಿಕ್ಕೆ ಹೋಗಿ ಯಾವ್ದ್ಯಾವುದೋ ಪ್ರಭೇದಗಳನ್ನ ಮನೆಯಲ್ಲಿ ಬೆಳೆಸ್ತೇವೆ. ನಮಗೆ ಅನುಭವ ಇರಬೇಕು, ಇದನ್ನ ಪರಿಸರದ ಒಂದಿಗೆ ಒಡನಾಟ ಇಟ್ಟುಕೊಂಡವರಿಗೆ ಅದರ ಬಗ್ಗೆ ನಮ್ಗೆ ಒಂದು ತಿಳುವಳಿಕೆ ಉಂಟಾಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಯಾವ ಸಸ್ಯಗಳು ನಮ್ಮ ಮನೆ ಹತ್ರ ಇರಬೇಕು, ಯಾವ ಅಲಂಕಾರಿಕ ಸಸ್ಯಗಳನ್ನ ನಾವು ಉಳಿಸ್ಬೇಕು, ಹೇಗೆ ನಾವು ನಮ್ಮ ಪರಿಸರವನ್ನ ನಮಗೆ ಪೂರಕವಾಗಿ ಮನೆಯಲ್ಲಿ ಇಟ್ಟುಕೊಳ್ಬಹುದು, ಹೀಗೆ ನಮ್ಗೆ ಒಂದು ಅನುಭವ ಹಾಗೆ ಒಂದು ವಿಚಾರ ಉಂಟಾಗ್ತದೆ. ಇಲ್ಲಿ ನೋಡಿ, ಇದು ಕುಟಜ ಅಂತ, ಕುಟಜರಿಷ್ಟ ಅಂತ ನಾವು ಕುಡಿತೇವೆ, ಈ ಅಜೀರ್ಣಕ್ಕೆ ಎಲ್ಲ ಭಾರಿ ಒಳ್ಳೇದು. ಇದು ಕುಟಜ, ಹೊಲ್ಲರಿನ ಆಂಟಿ ಡಿಸೆಂಟರಿಕಾ ಅಂತ ಹೇಳ್ತಿದ್ರು. ಇದೇನಾಗ್ತದೆ ಅಂತ ಹೇಳಿದ್ರೆ, ಈ ಹೂವು ಇದನ್ನ ನಾವು ಒಣಗಿಸಿ ಇಡಬಹುದು. ಒಣಗಿಸಿ ಇಟ್ಟು ಇದರದ್ದು ತಂಬುಳಿ ಮಾಡಬಹುದು. ಆಮೇಲೆ ಇದರಲ್ಲಿ ಕಾಯಿ ಬರ್ತದೆ ಉದ್ದಕ್ಕೆ, ಇದರಲ್ಲಿ ಕೋಡುಗಳಾಗ್ತದೆ ಈ ಹೂವು ಆದ್ಮೇಲೆ. ಆ ಎಳೆ ಕೋಡುಗಳನ್ನ ಮೆಣಸ್ಕಾಯಿ ಎಲ್ಲ ಮಾಡ್ತಾರೆ. ಇದರ ತೊಗಟೆ ಔಷಧಿಯ ಗುಣ ಇರುವಂತದ್ದು. ಈಗ ಇದರಲ್ಲಿ ತುಂಬಾ ಹೂ ಆಗ್ತದೆ ನೋಡಿ, ಇದು ಮನೆಯ ಸುತ್ತ ನಾವು ಒಂದು ಸಸ್ಯವನ್ನ ಬೆಳೆಸಿದ್ರೆ ಎಷ್ಟು ಚಂದ ಹೂಗಳನ್ನ ನಾವು ಪಡಿಬಹುದು. ಇದನ್ನ ನಾವು ಹೂಗಳನ್ನ ಕಲೆಕ್ಟ್ ಮಾಡಿ ಒಣಗಿಸಿ ಸಹ ಇಡ್ಲಿಕ್ಕೆ ಆಗ್ತದೆ. ಇದು ಶಮಿ ವೃಕ್ಷ. ಶಮಯತೆ ಪಾಪಂ ಅಂದ್ರೆ ಶಮಿ ಇದ್ರೆ ಅಷ್ಟು ಒಳ್ಳೇದು ಅಂತ. ಈಗ ಹೋಮಕ್ಕೆ ಇದು ಬೇಕೇ ಬೇಕು. ತುಂಬಾ ಜನ ಕೇಳ್ಕೊಂಡ್ ಬರ್ತಾರೆ, ಏನಾದ್ರೂ ಹೋಮ ಇದ್ರೆ ಹವನ ಇದ್ರೆ ಇದು ಬೇಕಾಗ್ತದೆ ಶಮಿ ವೃಕ್ಷ. ಇದರಲ್ಲಿ ಒಂದು ನಸು ಕೆಂಪು ಹೂ ಆಗ್ತದೆ, ಬಹಳ ಚಂದದ ಹೂ. ಇದರಲ್ಲಿ ಮುಳ್ಳಿದೆ. ಇದರ ಬೇರು ಕೂಡ ಔಷಧೀಯ ಗುಣಗಳ ಉಳ್ಳಂತದ್ದು. ಇದಕ್ಕೆ ಬೇಕಾದ ಹಾಗೆ ನಾವು ಕಟ್ಟಿಂಗ್ ಎಲ್ಲ ಕೊಟ್ಟು ಇದನ್ನ ತುಂಬಾ ಬುಷಿಯಾಗಿ ಕೂಡ ಬೆಳೆಸಬಹುದು. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇರ್ಬೇಕಾದಂತಹ ಒಂದು ವೃಕ್ಷ. ಆಮೇಲೆ ಇದನ್ನ ಮನೆಯ ವಾಸ್ತುವಿಗೆ ಅನುಗುಣವಾಗಿ ನೆಡುವಂತಹವರು ಕೂಡ ಇದ್ದಾರೆ. ಇದು ನೆರುಗಲ ಅಂತ, ನೆರುಗಲ ಸೊಪ್ಪು ಅಂತ ಹೇಳ್ತಾರೆ. ಇದು ನಮ್ಮ ಈ ಗಿಡದ ಹತ್ರ ನಿಂತ್ಕೊಂಡಾಗ್ಲೇ ಒಂದು ಸುವಾಸನೆ. ಅಂದ್ರೆ ಈ ಎಲೆಯನ್ನ ನಾವು ಈ ತೊಂಡೆಕಾಯಿಯ ಪದಾರ್ಥ ಮಾಡುವಾಗ ಇದರ ಎಲೆಯನ್ನ ಅದ ಪದಾರ್ಥಕ್ಕೆ ಹಾಕ್ಬೇಕು. ಆಗ ಒಂದು ವಿಶಿಷ್ಟವಾದಂತಹ ಒಂದು ತೊಂಡೆಕಾಯಿ ಪದಾರ್ಥವನ್ನ ಮಾಡ್ಬೋದು. ಈ ಎಲೆಗೆ ಅಷ್ಟು ಸ್ಮೆಲ್ ಇದೆ, ಅಷ್ಟೊಂದು ಪರಿಮಳ ಇದೆ. ಇದು ನಮ್ಮ ದೊಡ್ಡ ಕರುಳಿನ ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳ್ತಾರೆ. ಇದನ್ನ ಸಾರು ಪಲ್ಯ ಮಾಡಿ ಸೇವಿಸುವವರು ಕೂಡ ಇದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಇರ್ಬೇಕಾದಂತಹ ಒಂದು ಸಸ್ಯ ಇದು. ಇದು ಬಿಲ್ವಪತ್ರೆ ಎಲ್ಲರಿಗೆ ಗೊತ್ತಿರುವಂತದ್ದೇ. ಆದ್ರೆ ನಾನು ಬಿಲ್ವಪತ್ರೆಯನ್ನ ಹೇಗೆ ನಾವು ವರ್ಣಿಸ್ಬೋದು ಅಂತ ಹೇಳ್ತೇನೆ. ಈಗ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ. ಅಂದ್ರೆ ಈ ಎಲೆಯನ್ನ ಆ ರೀತಿ ವರ್ಣಿಸ್ತಾರೆ. ತ್ರಿದಳಂ ತ್ರಿಗುಣಾಕಾರಂ, ನಾವು ಟ್ರೈಫೋಲಿಯೇಟ್ ಅಂದ್ರೆ ಬೊಟಾನಿಕಲಿ ನಾವು ಇದನ್ನ ಹೇಳುದು ಟ್ರೈಫೋಲಿಯೇಟ್ ಲೀಫ್ ಅಂತ. ಆದರೆ ಸಂಸ್ಕೃತದಲ್ಲಿ ಇನ್ನೂ ಚಂದವಾಗಿ ತ್ರಿದಳಂ ಅಂದ್ರೆ 3 ಎಲೆಗಳಿರುವಂತದ್ದು, ತ್ರಿಗುಣಾಕಾರಂ ತ್ರಿನೇತ್ರಂ ಅಂದ್ರೆ ಶಿವನ ಕಣ್ಣುಗಳಿಗೆ, ನೇತ್ರಕ್ಕೆ ಇದನ್ನ ಹೋಲಿಸಲಾಗಿದೆ. ತುಂಬಾ ವಿಶೇಷವಾದ್ದು ಅಂತ ಇದು ಇರುವ ಕಾರಣವೇ ಇವತ್ತಿಗೂ ಪೂಜೆಗಳಲ್ಲಿ, ದೇವಸ್ಥಾನಗಳಲ್ಲಿ ಇದನ್ನು ನಿತ್ಯವಾಗಿ ಬಳಕೆ ಮಾಡ್ತಾರೆ. ಬಹುಪಯೋಗಿ ಸಸ್ಯ, ಎಲ್ಲರೂ ಮನೆಯಲ್ಲಿ ಇದನ್ನ ನೆಡ್ಬೇಕಾದಂತ. ನಿಮ್ಗೆ ಸ್ಥಳಾವಕಾಶ ಇಲ್ಲ ಅಂತ ಹೇಳಿದ್ರೆ ಒಂದು ಪಾಟ್ ಅಲ್ಲಿ ಆದ್ರೂ ಬೆಳೆಸುವಂತದ್ದು. ಇದರಲ್ಲಿ ಎಣ್ಣೆ ಮಾಡಿ ತಲೆಗೆ ಹಚ್ಬಹುದು. ಆಮೇಲೆ ಇದರಿಂದ ಎಸೆನ್ಷಿಯಲ್ ಆಯಿಲ್ ಅನ್ನ ಪಡಿಬಹುದು. ಬಿಲ್ವದ ಹಣ್ಣು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಿಂದ ನಾವು ಅದರ ತಿರುಳಿನಿಂದ ಜ್ಯೂಸ್ ಅನ್ನ ಮಾಡುವಂತದ್ದು. ಇದು ಕುಂಟಲ ಅಂತ ಹೇಳಿದ್ರೆ ಸೈಜೀಜಂ ವರ್ಗಕ್ಕೆ ಸೇರಿರುವಂತದ್ದು. ನೇರಳೆ, ನಾವು ಇದರ ಹಣ್ಣನ್ನ ತಿಂದ್ರೆ ನಾಲಿಗೆ ನೀಲಿ ಆಗ್ತದೆ. ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಇದು ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆ ಈ ಕಡೆ ಮಣಿಪಾಲದವರೆಗೆ ನಾವು ಏನ್ ಮಾಡ್ಬೋದು, ಉಡುಪಿ ಈ ಕಡೆ ನಮ್ಗೆ ಬಯಲು ಹುಲ್ಲುಗಾವಲು ಪ್ರದೇಶದ ಹತ್ತಿರ ಇರುವಂತಹ ಗುಡ್ಡೆಗಳು ಅಲ್ಲೆಲ್ಲ ಕಾಣಸಿಗುವಂತಹ ಒಂದು ಸ್ಥಳೀಯ ಪ್ರಭೇದ. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈ ಆಸುಪಾಸಿನಲ್ಲಿರುವಂತವರು ನೆಡಬೇಕಾದಂತಹ ಒಂದು ಸಸ್ಯ. ಇದರಲ್ಲಿ ಚಂದದ ಬಿಳಿಯ ಬಣ್ಣದ ಗೊಂಚಲುಗಳ ಹೂ ಆಗ್ತದೆ.
ಆಮೇಲೆ ಹಣ್ಣುಗಳು ಕೂಡ ಹಾಗೆ ಸಾವಿರಾರು ಹಣ್ಣುಗಳನ್ನ ಕೊಡುವಂತಹ ಒಂದು ಸಸ್ಯ ಇದು. ಇದನ್ನ ತಿನ್ಲಿಕ್ಕೆ ತುಂಬಾ ಹಕ್ಕಿಗಳು ಬರ್ತವೆ, ಒಂದು 10 ರಿಂದ 15 ಬಗೆಯ ಹಕ್ಕಿಗಳು ಬರ್ತವೆ. ಆಮೇಲೆ ಇದರ ಹೂವಿನ ಮಕರಂದ ಇದೆಯಲ್ಲ, ನೆಕ್ಟರ್, ಅದು ಅಷ್ಟು ವಿಶೇಷವಾದ್ದು. ಇದರ ಮಕರಂದವನ್ನ ಕಲೆಕ್ಟ್ ಮಾಡಿ ಹನಿ ಅಂದ್ರೆ ಜೇನು ಸಾಕಣೆ ಮಾಡುವವರಿಗೆ ಈ ಗಿಡ ತುಂಬಾ ಉಪಕಾರಿ. ಇದರ ಜೇನು ಕೂಡ ಅಷ್ಟು ಸಿಹಿಯಾಗಿರ್ತದೆ. ಉವೇರಿಯಾ ನ್ಯಾರಮ್ ಅಂತ ಹೇಳಿದ್ರೆ ಅನೋನೇಸಿ ವರ್ಗಕ್ಕೆ ಸೇರಿದ್ದು. ಅನೋನೇಸಿ ಅಂದ್ರೆ ಈ ಲಕ್ಷ್ಮಣ ಫಲ, ಸೀತಾಫಲ, ಆಮೇಲೆ ಇಂತಹ ಹಣ್ಣುಗಳ ವರ್ಗಕ್ಕೆ ಸೇರಿರುವಂತದ್ದು. ಇದರ ಹಣ್ಣುಗಳನ್ನ ನಾವು ತಿನ್ನುವುದಿಲ್ಲ, ಹಕ್ಕಿಗಳು ತಿನ್ಲಿಕ್ಕೆ ತುಂಬಾ ಇಷ್ಟಪಡ್ತವೆ. ಇದೊಂದು ಬಳ್ಳಿ ಹಾಗೆ ಹಬ್ಬಿ ಹೋಗ್ತದೆ. ಇಲ್ಲಿ ನೋಡಿ, ಇದು ಈ ಗಂಧದ ಮರಕ್ಕೆ ಹಬ್ಬಿಕೊಂಡು ಹೋಗ್ತಾ ಇದೆ. ಇದರ ಎಲೆಯನ್ನ ನಾವು ಪರಿಮಳ ನೋಡ್ಬೋದು, ಅಷ್ಟು ಚಂದದ ಸುವಾಸನೆಯ ಆ ಒಂದು ಸುವಾಸನೆ ಇದೆ ಅಲ್ಲ, ಅದರಲ್ಲಿರುವ ಎಸೆನ್ಷಿಯಲ್ ಆಯಿಲ್ ಇಂದಾಗಿ ಆ ಸುವಾಸನೆ ಬಂದಿದೆ. ಇದನ್ನ ಅಗ್ರಣಿಸಿದ್ರೆ ನಮ್ಗೆ ತುಂಬಾ ಒಂದು ಉಲ್ಲಾಸದಾಯಕ ಅನುಭವ ಆಗ್ತದೆ. ಇದರ ಬೇರಿಂದ ಹೊಟ್ಟೆ ಹುಳಕ್ಕೆ ಮತ್ತೆ ಬೇರೆ ಬೇರೆ ರೀತಿಯ ವರ್ಮ್ ಇನ್ಫೆಕ್ಷನ್ಗಳಿಗೆ, ಹುಳ ಬಾಧೆಗಳಿಗೆ ಮದ್ದು ತಯಾರಿಸಬಹುದು. ಹಳೆ ಪದ್ಧತಿಯಲ್ಲಿ ಇದನ್ನ ಮಾಡ್ತಿದ್ರು. ಇದೀಗ ಅಳಿವಿನ ಅಂಚಿಗೆ ಹೋಗ್ತಾ ಉಂಟು. ಅಂದ್ರೆ ಉವೇರಿಯಾ ನ್ಯಾರಮ್ ಅಂತ ಹೇಳೋದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ತುಂಬಾ ಅನುರೂಪವಾಗಿರುವಂತಹ ಒಂದು ಸಸ್ಯ. ಇದನ್ನ ಗುರುತು ಹಿಡಿಲಿಕ್ಕೆ ಕೂಡ ಕಷ್ಟ ಇದೆ. ಕಾಡಿನಲ್ಲಿ ನಮ್ಗೆ ಇದನ್ನ ಗುರುತು ಹಿಡಿಲಿಕ್ಕೆ ಕಷ್ಟ ಆಗ್ತದೆ, ಯಾಕೆಂದ್ರೆ ಇದು ಬಳ್ಳಿಯಾಗಿ ಹೋಗ್ತಾ ಇರ್ತದೆ. ಇದನ್ನ ಹೀಗೆ ನಾವು ಮನೆಯಲ್ಲಿ, ನಾನು ಯಾಕೆ ನೆಟ್ಟೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಇದರದ್ದು ಆ ಪರಿಮಳ, ಇದರ ವಿಶೇಷತೆ, ಆ ಗಾಢವಾದ ವರ್ಣ, ಇದರೆಲ್ಲ ಅನುಭವ ಬರ್ಲಿ ಅಂತ. ಇಲ್ಲಿ ಬಂದಾಗ ಆ ಥಿಂಕಿಂಗ್ ಪ್ರೊಸೆಸ್ ಇದೆ ಅಲ್ಲ, ಆ ಯೋಚನಾ ದಾಟಿ ಅದು ಕೇಂದ್ರೀಕೃತವಾಗ್ಲಿ ಅಂತ ಇಲ್ಲಿ ನೆಟ್ಟದ್ದು. ಶ್ರೀಗಂಧದ ಗಿಡವನ್ನ ನೆಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಇದರದ್ದು ಗಂಧವನ್ನ ಪಡಿಲಿಕ್ಕಲ್ಲ, ಇದರಲ್ಲಿ ಅಷ್ಟು ಹಣ್ಣಾಗ್ತದೆ. ಎಷ್ಟೊಂದು ಹಕ್ಕಿಗಳು ಬೆಳಗಿನ ಹೊತ್ತು ಇಲ್ಲಿ ನಾನು ನೀರು ಹಾಕುವಾಗ ಫುಲ್ ಇಲ್ಲಿ ಎಲ್ಲ ಹಕ್ಕಿ ಬರ್ತಾ ಇರ್ತದೆ. ಅದರ ಹಣ್ಣು ನೋಡಿ, ಅಲ್ಲೆಲ್ಲ ಹಣ್ಣಾಗಿದೆ. ಇದರ ಹಣ್ಣನ್ನ ಹಕ್ಕಿಗಳು ತಿಂದು ಬೇರೆ ಕಡೆ ಇದನ್ನ ಪಸರಿಸ್ತವೆ. ನಾನು ತುಂಬಾ ಸಲ ನೋಡಿದ್ದೇನೆ. ಇಲ್ಲಿ ಹಕ್ಕಿ ಬಂದು ಹಣ್ಣು ತಿಂದು ಬೇರೆ ಮರದ ಕೊಂಬೆಯಲ್ಲಿ ಹೋಗಿ ನಿಂತು ಆಮೇಲೆ ಅದನ್ನ ತಿಂದು ಆ ಬೀಜವನ್ನ ಹಾಕಿ ಹೋಗ್ತದೆ. ನೋಡುವ ಆ ಪ್ರಕ್ರಿಯೆ ಬಹಳ ಚಂದವಾದಂಥದ್ದು. ಇದರಲ್ಲಿ ಇನ್ನೊಂದು ಬಳ್ಳಿ ಇದೆ, ಇಲ್ಲಿ ನೋಡಿ, ಸೈಕ್ಲಿಯಾ ಪೆಲ್ಟೇಟಾ ಅಂತ. ಇದು ಹಾಡೆ ಬಳ್ಳಿ ಅಂತ ಹೇಳ್ತೇವೆ. ಹಾಡೆ ಬಳ್ಳಿ, ಈಗ ನೋಡಿ, ನಾವು ವಿದೇಶಿ ಸಸ್ಯಗಳನ್ನ ತರ್ತೇವೆ, ತಂದು ಬೇರೆ ಬೇರೆ ರೀತಿಯ ಬಳ್ಳಿಗಳು, ಹೂ ಬಿಡುವ ಬಳ್ಳಿಗಳು ಪ್ರತಿಯೊಂದು ಈಗ ಮಾರ್ಕೆಟಿಗೆ ಲಗ್ಗೆ ಇಟ್ಟಿವೆ. ನರ್ಸರಿಗೆ ಹೋದ್ರೆ ನಿಮ್ಗೆ ಗೊತ್ತಾಗ್ಬೋದು, ಬೇರೆ ಬೇರೆ ವಿಧದ ಬಳ್ಳಿ ಸಸ್ಯಗಳು. ಅದು ಎಷ್ಟೊಂದು ಜನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು 10 ಬಳ್ಳಿ ಸಸ್ಯಗಳಿರ್ಬೇಕು, ಹೂ ಗೊಂಚಲ್ಗಳಿರ್ಬೇಕು ಅಂತ. ಆದ್ರೆ ನಾವು ಯಾಕೆ ನಮ್ಮ ಸ್ಥಳೀಯ ಸಸ್ಯಗಳನ್ನೇ ನೋಡ್ಬಾರ್ದು? ಇದನ್ನ ತುಂಬಾ ಚಂದವಾಗಿ ಈಗ ನಾನು ಅಲ್ಲಿ ಬೆಳೆಸ್ತಾ ಇದ್ದೇನೆ. ಹಾಡೆ ಬಳ್ಳಿಯನ್ನ ನಾವು ಬೆಳೆಸ್ಬೋದು. ಇದರಲ್ಲಿ ದ್ರಾಕ್ಷಿಯ ಗೊಂಚಲಿನಾಗೆ ಹಣ್ಣಾಗ್ತದೆ. ಇದು ಗಂಡು ಸಸ್ಯ. ಹಾಗೆ ಇದರಲ್ಲಿ ಹೆಣ್ಣು ಸಸ್ಯ ಆದ್ರೆ ಅದರಲ್ಲಿ ದ್ರಾಕ್ಷಿಯಂತಹ ಬಿಳಿಯಾದ ಗೊಂಚಲುಗಳಿರ್ತವೆ. ಇದರದ್ದು ತಲೆಗೆ ಹೇರ್ ಕಂಡೀಷನರ್ ಮಾಡ್ಬೋದು, ಕಣ್ಣಿಗೆ ತಂಪಾಗಿ ಇಡ್ಲಿಕ್ಕೆ ಪಲ್ಯಗಳನ್ನ ಮಾಡ್ಬೋದು. ಹಾಗೆ ತುಂಬಾ ಉಪಯೋಗ ಕೂಡ ಇದೆ. ಹಕ್ಕಿಗಳು ತುಂಬಾ ಇದರ ಹಣ್ಣನ್ನ ತಿನ್ಲಿಕ್ಕೆ ಇಷ್ಟಪಡ್ತವೆ. ಇದು ಸ್ಟ್ರೆಬುಲಸ್ ಆಸ್ಪರ್ ಅಂತ, ಮೊರೇಸಿ ಅನ್ನುವಂತಹ ಫ್ಯಾಮಿಲಿಗೆ ಸೇರಿರುವಂತದ್ದು. ಹೊನ್ನಳಿಗೆ ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯವಾಗಿ. ಇದು ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಹೀಗೆ ಬಿಟ್ರೆ ಹುಲುಸಾಗಿ ದೊಡ್ಡ ಮರವಾಗಿ ಬೆಳೆಯುವ ಸಾಮರ್ಥ್ಯ ಇರುವಂತದ್ದು. ಆದ್ರೆ ನಾವಿದನ್ನ ಕಟ್ಟಿಂಗ್ ಕೊಟ್ಟು ನಮ್ಮ ಮನೆಯ ಗಾರ್ಡನಿಗೆ ಹೇಗೆ ಬೇಕು ಹಾಗೆ ಬೆಳೆಸ್ತಾ ಇರುವುದು. ನೋಡ್ಲಿಕ್ಕೆ ಗಾಢ ವರ್ಣದ ಹರಿತ್ತುಗಳುಳ್ಳ ಸಸ್ಯ ಇದು. ಇದರಲ್ಲಿ ಯಾಕೆ ಇದು ಬೇಕು, ಇದನ್ನ ಕಳೆಗಿಡ ಅಂತ ಯಾಕೆ ತೆಗಿಬಾರ್ದು ಅಂತ ಹೇಳಿದ್ರೆ, ಇದರಿಂದ ನಾವು ಒಂದು ಕಷಾಯ ಮಾಡ್ಬೋದು. ಕಷಾಯ ಮಾಡಿ ಹೆಣ್ಣು ಮಕ್ಕಳಿಗೆ ಋತುಸ್ರಾವದ ಸಮಯದಲ್ಲಿ ಆಗುವಂತಹ ಹೊಟ್ಟೆ ನೋವಿಗೆ ಇದನ್ನ ಬಳಸುವವರಿದ್ದಾರೆ. ಆದರೆ ಎಷ್ಟು ಬಳಸಬೇಕು, ಅದರ ಅಳತೆ ಎಷ್ಟು ಅಂತಲ್ಲ, ತಿಳಿದವರು ಮಾತ್ರ ಕೊಡಬೇಕು. ಆಮೇಲೆ ಮೊದಲಿನ ಕಾಲದಲ್ಲಿ ಈ ಡೆಲಿವರಿ ಮಾಡಿಸ್ತಿದ್ರು, ಮನೆಯಲ್ಲೇ ಮಕ್ಕಳನ್ನ ಹೆರ್ತಿದ್ರು. ಅಂತಹ ಸಮಯದಲ್ಲಿ ಕೂಡ ಇದನ್ನ ಕೊಡ್ತಿದ್ರಂತೆ. ಆದ್ರೆ ಈಗ ದಯವಿಟ್ಟು ಯಾರು ಇದನ್ನ ಪರೀಕ್ಷೆ ಮಾಡಬಾರ್ದು. ಆದ್ರೆ ನಮ್ಮ ಮನೆ ಮುಂದೆ ಇರಲೇಬೇಕಾದಂತಹ ಒಂದು ಸಸ್ಯ ಇದು. ಈ ಹುಲ್ಲು ಆಕ್ಸೋನೋಪಸ್ ಹುಲ್ಲು.
ಇದು ಆಕ್ಸೋನೋಪಸ್ ಹುಲ್ಲು ಅಂತ ಹೇಳಿದ್ರೆ ನಾವು ಸಾಧಾರಣವಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಆನ್ಲೈನ್ ಮಾರುಕಟ್ಟೆಯಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಹುಲ್ಲುಗಳು ಸಿಗ್ತಾ ಇದೆ. ಎಲ್ಲರೂ ಲಾನ್ ಗ್ರಾಸ್ಗಳನ್ನ ಹಾಕ್ತಾರೆ. ಈ ಲಾನ್ ಗ್ರಾಸ್ಗಳೆಲ್ಲ ಅದರ ಮೇಂಟೆನೆನ್ಸ್, ಅದರನ್ನು ನಿರ್ವಹಣೆ ಮಾಡುವುದು ಅಷ್ಟು ಕಷ್ಟ ಕೂಡ ಹೌದು. ಆಮೇಲೆ ಅದಕ್ಕೆ ಉಪಯೋಗಿಸುವಂತಹ ಕೆಲವು ಕೆಮಿಕಲ್ಗಳು, ಇದೆಲ್ಲ ಪರಿಸರಕ್ಕೆ ಹಾನಿ. ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ತೋಟದಲ್ಲೇ ಸಿಗುವಂತಹ, ಇದು ತುಂಬಾ ಇದನ್ನ ತಿನ್ಲಿಕ್ಕೆ ಇಷ್ಟಪಡ್ತದೆ ಈ ಹುಲ್ಲನ್ನ. ತೋಟದಲ್ಲಿ ಹೀಗೆ ಹುಲುಸಾಗಿ ಬೆಳೆಯುವ ಸಸ್ಯವನ್ನ ಯಾಕೆ ನಾವು ಮನೆ ಅಂಗಳದಲ್ಲಿ ಹಾಕ್ಬಾರ್ದು ಅಂತ ನಮ್ಗೊಂದು ಯೋಚನೆ ಬಂತು. ಇನ್ನು ಈಗ ಮಳೆ ಶುರುವಾಗುವಂತಹ ಹಂತ ಇದೆ ಮುಂದಿನ ತಿಂಗಳು. ಆವಾಗ ಈಗಲೇ ನೋಡಿ ಇದು ಹುಲುಸಾಗಿ ಬೆಳೆದಿದೆ. ಈ ಹುಲ್ಲು ಯಾಕೆ ಬೇಕು ಅಂತ ಹೇಳಿದ್ರೆ, ನೀರನ್ನ ಇಂಗಿಸ್ಲಿಕ್ಕೆ. ಹುಲ್ಲಿನಲ್ಲಿರುವ ಬೇರುಗಳು ಎಷ್ಟು ಚಂದವಾಗಿ ಒಳ್ಳೆ ಲೆಕ್ಕದಲ್ಲಿ ಸ್ಪಾಂಜಿನ ಹಾಗೆ ಬೆಳೆಯುವಂಥದ್ದು. ಅದು ಮಳೆ ಬಂದಾಗ ನೀರನ್ನ ಇಂಗಿಸ್ಲಿಕ್ಕೆ ಈ ಸ್ಥಳೀಯ ಪ್ರಭೇದ ಸಹಾಯ ಮಾಡ್ತದೆ. ಈಗ ನಾವು ಶೋಲಾ ಫಾರೆಸ್ಟ್ಗೆ ಹೋಗ್ತೇವೆ, ಶೋಲಾ ಗ್ರಾಸ್ ಲ್ಯಾಂಡ್, ಎಲ್ಲಿ ನಮ್ಮ ಪಶ್ಚಿಮ ಘಟ್ಟ, ಕುದುರೆಮುಖ ಆ ಕಡೆ ಎಲ್ಲ ಇದೆ. ಈ ಶೋಲಾ ಹುಲ್ಲುಗಾವಲು ಎಷ್ಟೊಂದು ಆಸಕ್ತಿಕರ, ನಮ್ಗೆ ಹೇಗೆಲ್ಲ ಸಹಾಯ ಮಾಡ್ತದೆ. ಶೋಲಾ ಗ್ರಾಸ್ ಲ್ಯಾಂಡ್ ಇರುವ ಕಾರಣಕ್ಕೆ ಮಳೆ ನೀರು ಇಂಗುತ್ತಾ ಇದೆ, ಅಂದ್ರೆ ಭೂಮಿಗೆ ಇಳಿತಾ ಇದೆ. ಆಮೇಲೆ ಅದು ಕಾಡಿಗೆ ಸೇರಿ ಕಾಡಿನಿಂದ ಕಡೆಗೆ ನದಿ ಉತ್ಪತ್ತಿಯಾಗಿ ನದಿ ನಮಗೆಲ್ಲ ನೀರುಣಿಸ್ತಾ ಇದೆ. ಪೇಟೆಯಲ್ಲಿರುವವರಿಗೂ ನದಿಯೇ ನೀರಿನ ಆಧಾರವಾಗಿ ಬಿಟ್ಟಿದೆ. ಹಾಗೆ ಆ ಹುಲ್ಲುಗಾವಲಿಂದಾಗಿ ನಾವು ಇಲ್ಲಿ ಕೂಡ ನೀರು ಸಿಗ್ತಾ ಇದೆ, ನಮ್ಗೆ ನೇತ್ರಾವತಿಗೆ ಕೂಡ ನೀರು ಬರ್ತಾ ಇದೆ. ಇದು ನದಿಯ ಉಗಮ ಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟದ ಯಾವುದೋ ತಪ್ಪಲಿನಲ್ಲಿ ನಮ್ಮ ನದಿಯ ಉಗಮ ಸ್ಥಾನ ಇರ್ತದೆ. ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಕೂಡ, ನಮ್ಮ ಮನೆ ಅಂಗಳದಲ್ಲಿ ಕೂಡ ನಾವು ಸ್ಥಳೀಯ ಹುಲ್ಲಿನ ಪ್ರಭೇದಗಳನ್ನ ನೆಟ್ಟು ನೀರನ್ನ ಇಂಗಿಸುವಂಥದ್ದು. ಇದು ನೀರು ಇಂಗಿಸ್ತದೆ, ಇದನ್ನ ಪ್ರಾಯೋಗಿಕವಾಗಿ ತೋರಿಸ್ಲಿಕ್ಕಾಗ್ತದ? ಅಷ್ಟೊಂದು ಸುಲಭವಾಗಿ ಪ್ರಾಯೋಗಿಕವಾಗಿ ತೋರಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ರೆ ನೆಟ್ಟು ಮಳೆ ಬಂದಾಗ ಏನಾಗ್ತದೆ, ನೀರು ತನ್ನಿಂತಾನೆ ಇಂಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಂಗಿ ಅಲ್ಲಿ ನಮ್ಮ ಬಾವಿ ಇದೆ, ಆ ಬಾವಿಗೆ ಆ ಹೊರತೆಯ ಅನುಭವ ಆಗ್ತದೆ. ಇದು ಖಂಡಿತವಾಗಿಯೂ ಆಗುವಂಥದ್ದು. ಇದಲ್ಲದೆ ನಮ್ಗೆ ದರ್ಬೆ ಹುಲ್ಲು, ಆಮೇಲೆ ಲಾವಂಚ, ಇಂತಹ ಹುಲ್ಲುಗಳನ್ನ ಕೂಡ ನಮ್ಮ ಬಾವಿಯ ಸುತ್ತಲೂ ನೆಟ್ಟರೆ ನಮಗೆ ಶುದ್ಧವಾದ ನೀರು ದೊರಕುವುದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. ಇದೊಂದು ತಿಳಿಯಾದ ಸುವಾಸನೆ ಇರುವಂತಹ ಅಶೋಕದ ಮರ, ಅಶೋಕದ ಹೂವು. ಇದು ಶೋಕರಹಿತ ಅಂತ. ಅಶೋಕದ ಗಿಡಗಳನ್ನ ಪ್ರತಿಯೊಬ್ಬರು ನೆಡಲೇಬೇಕು. ನಾವು ಯಾವುದೋ ವಿದೇಶಿ ಸಸ್ಯಗಳನ್ನ ತಂದು ಬೆಳೆಸ್ತೇವೆ. ಒಂದು ಅಶೋಕದ ಗಿಡವನ್ನ ನಮ್ಮ ಮನೆ ಅಂಗಳದಲ್ಲೇ ನೆಟ್ಟು ನೋಡ್ಬೇಕು. ನನಗಂತೂ ಸೋಜಿಕವಾಗಿ ಈ ಮರದಲ್ಲಿ ಪ್ರತಿ ವರ್ಷದುದ್ದಕ್ಕೂ ಹೂ ಸಿಗ್ತಾ ಇರ್ತದೆ. ಇದರಲ್ಲಿ ಒಮ್ಮೆ ಪಾಲಿನೇಷನ್ ಆದ್ಮೇಲೆ, ಒಮ್ಮೆ ಅದರ ಪರಾಗಸ್ಪರ್ಶ ಆದ್ಮೇಲೆ ಈ ತಿಳಿ ಕೇಸರಿ ಬಣ್ಣದ ಹೂವು ಗಾಢವಾದ ಕೇಸರಿ ಬಣ್ಣಕ್ಕೆ ತಿರುಗ್ತದೆ. ಇದು ಹಲವಾರು ಪೂಜೆಗಳಿಗೆ ಎಲ್ಲ ಇಲ್ಲಿ ಬಂದು ಕೇಳ್ತಾರೆ. ಆಮೇಲೆ ಇದರಿಂದ ಎಣ್ಣೆಯನ್ನು ಕೂಡ ತಯಾರಿಸಬಹುದು. ಇದರ ತೊಗಟೆಯಿಂದ ನಾವು ಕಷಾಯ ಮಾಡ್ತೇವೆ. ಹಾಗೂ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಇದರ ಬೇರೆ ಬೇರೆ ರೀತಿಯ ಔಷಧಗಳು ಕೂಡ ಲಭ್ಯ ಇದೆ. ಪ್ರತಿಯೊಬ್ಬರೂ ಮನೆಯಲ್ಲಿ ನೆಡಲೇಬೇಕಾದಂತಹ ಒಂದು ಪಶ್ಚಿಮ ಘಟ್ಟದ ಎಂಡೆಮಿಕ್ ಸಸ್ಯ ಇದು. ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೇವೆ ಸರಕ ಅಶೋಕವನ್ನ. ಇದು MSc ವಿದ್ಯಾರ್ಥಿಗಳಿಗೆ ಕೂಡ ನಾವು ಇದನ್ನ ಕಲಿಸ್ತೇವೆ. ಯಾಕೆಂತ ಹೇಳಿದ್ರೆ ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಹಲವಾರು ರೀತಿಯ ಕೀಟ ಪ್ರಭೇದಗಳು, ಚಿಟ್ಟೆಗಳು, ಪಕ್ಷಿಗಳು ಇದಕ್ಕೆ ಬರ್ತಾ ಇರ್ತದೆ. ಇದು ಮೆಮಿಸಿಲಾನ್ ಮಲಬಾರಿಕಮ್ ಅಂತ, ಒಳ್ಳೆ ಕೊಡಿ ಅಂತ ಹೇಳ್ತೇವೆ. ಈ ಸರ್ಪಸುತ್ತು ಬಂದಾಗ, ಸರ್ಪಸುತ್ತು ಕಾಯಿಲೆಯಲ್ಲಿ ಇದನ್ನ ಚಿಕಿತ್ಸೆಗೆ ಬಳಸ್ತಾರೆ, ಮೈಗೆ ಹಚ್ಚಲಿಕ್ಕೆ. ಆಮೇಲೆ ಅದರ ಕಷಾಯವನ್ನು ಕುಡಿಲಿಕ್ಕೆ ಇದನ್ನ ಉಪಯೋಗಿಸ್ತಾರೆ. ಆಮೇಲೆ ವರ್ಷಕ್ಕೊಂದು ಬಾರಿ ಹಳ್ಳಿ ಮನೆಗಳಲ್ಲಿ ಎಲ್ಲ ಇದರ ಕಷಾಯ ಮಾಡಿ ಎಲ್ಲರಿಗೂ ಕೊಡುವುದುಂಟು. ಇದರ ಹೂವು ನೇರಳೆ ಬಣ್ಣದಲ್ಲಿದ್ದು ಅಷ್ಟು ಚಂದದ ಹೂಗಳನ್ನ ಇದರಲ್ಲಿ ಕಾಣಬಹುದು. ಇದು ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್, ಅಂದ್ರೆ ಪಶ್ಚಿಮ ಘಟ್ಟಕ್ಕೆ ಸೀಮಿತವಾಗಿರುವಂತಹ ಒಂದು ಸಸ್ಯ. ತುಂಬಾ ಸಂಶೋಧನೆಗಳಾಗಿವೆ. ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಪಾಟಲ್ಲಿ, ಒಂದು ಹೂಕುಂಡದಲ್ಲಿ ನೆಟ್ಟು ಬೆಳೆಸ್ಬೋದು. ವರ್ಷಕ್ಕೆ 1-2 ತಿಂಗಳು ನಿಮಗೆ ತುಂಬಾ ಚಂದದ ನೇರಳೆ ಬಣ್ಣದ ಹೂಗಳು ಇದರಲ್ಲಿ ಸಿಗ್ತದೆ. ಇದರ ಹಣ್ಣು ಕೇಪುಳದ ಹಣ್ಣಿನ ಹಾಗೆ ಡಾರ್ಕ್, ಅಂದ್ರೆ ಗಾಢ ವರ್ಣದ ಹಣ್ಣುಗಳು ನಿಮ್ಗೆ ಸಿಗ್ತದೆ. ಇದೊಂದು ಕಲ್ಶುಂಠಿ ಅಂತ, ಶುಂಠಿಯ ವರ್ಗಕ್ಕೆ ಸೇರಿರುವಂತದ್ದು. ಇದರ ರೈಸೋಮ್ ಇದೆ ಅಲ್ಲ, ಅಂದ್ರೆ ಇದರಲ್ಲಿರುವ ಶುಂಠಿ ಅದು ಕಜ್ಜಿ, ಬೇರೆ ಬೇರೆ ರೀತಿಯ
ಸ್ಕಿನ್ ಅಲರ್ಜಿಗಳಿಗೆ ಇದನ್ನ ಉಪಯೋಗಿಸ್ತೇವೆ. ಆಂಟಿ ಫಂಗಲ್ ಗುಣವನ್ನ ಹೊಂದಿರುವಂಥದ್ದು. ಆದರೆ ಆ ಶುಂಠಿಯನ್ನ ಹುಳಿ ಮಜ್ಜಿಗೆಯಲ್ಲಿ ತೇದು ನಾವು ಹಚ್ಚಬೇಕು. ಅಲ್ಲದಿದ್ರೆ ಅದರ ಅತಿ ತೀಕ್ಷ್ಣತೆ, ಆ ತೀಕ್ಷ್ಣತೆ ನಮ್ಮ ಚರ್ಮವನ್ನ ಸುಟ್ಟು ಹಾಕ್ತದೆ. ಆದ ಕಾರಣ ಏನ್ ಮಾಡ್ಬೇಕು, ನಾವು ಹುಳಿ ಮಜ್ಜಿಗೆಯಲ್ಲಿ ತೇದು ಅದನ್ನ ನಾವು ಕಜ್ಜಿಗಳಿಗೆ ಹಚ್ಚಬೇಕಾಗ್ತದೆ. ರಿಂಗ್ ವರ್ಮ್ ಚಿಕಿತ್ಸೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ. ಈಗ ಇದರಲ್ಲಿ ನೋಡಿ, ಇದರಲ್ಲಿ ಒಂದು ಫಂಗಸ್ ಬೆಳೆದಿದೆ. ಇದು ಸೆಫಾಲ್ಯುರಸ್ ಆಲ್ಗೆ ಅಂತ, ಈ ಲೀಫ್ ರಸ್ಟ್ ಅಂತ ಏನು ಆಗಿದೆ, ಇದು ಸೆಫಾಲ್ಯುರಸ್ ಆಲ್ಗೆ ಅಂತ ಹೇಳುವ ಒಂದು ಪಾಚಿ ವರ್ಗ ಅಂತ ಹೇಳಿದ ಕೂಡಲೇ ನಾವು ಏನ್ ಮಾಡ್ತೇವೆ, ಮಳೆಗಾಲದಲ್ಲಿ ಜಾರುವಂತಹ ಆ ಒಂದು ಗುಣ ಇರುವಂತಹ ಒಂದು ಪ್ರಭೇದ ಬೆಳೀತದೆ, ನೀರಲ್ಲಿ ಬೆಳೀತದೆ ಪಾಚಿ ವರ್ಗಗಳು ಅಂತ ಹೇಳ್ತೇವೆ. ಹಾಗೆ ಅಲ್ಲ, ಎಲೆಗಳಲ್ಲಿಯೂ ಬೆಳೀತದೆ, ರೋಗಗಳನ್ನು ಕೂಡ ತರ್ತದೆ. ಹೀಗೆ ಬೇರೆ ಬೇರೆ ಪರಿಸರದಲ್ಲಿ ಡೈವರ್ಸಿಟಿ ಅಂದ್ರೆ ವಿವಿಧತೆ ಅಂತ ಹೇಳುದು ಅಷ್ಟು ಬಗೆಯದ್ದಿದೆ, ಕಲಿತಷ್ಟು ಮುಗಿಯದಂತಹ ಒಂದು ಸೋಜಿಗವಿದು. ಆದ ಕಾರಣ ನಾನು ಮಕ್ಕಳಿಗೆ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ರಜೆಯ ಸಮಯದಲ್ಲಿ ಆದ್ರೂ ನಾವು ಎಷ್ಟೊಂದು ಸಬ್ಜೆಕ್ಟ್ಗಳನ್ನ ಕಲಿತೇವೆ, ಪ್ರಾಕ್ಟಿಕಲ್ ಆಗಿ ನಮ್ಗೆ ಆ ನಾಲೆಜ್ ಬರಬೇಕು, ಆ ಒಂದು ಎಸೆನ್ಸ್ ಆಫ್ ದಟ್ ಸಬ್ಜೆಕ್ಟ್ ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ನಮ್ಗೆ ಇಷ್ಟವಾದ ಸಬ್ಜೆಕ್ಟ್ಗಳನ್ನ, ಈಗ ನೀವು ಒಂದು ಗಾರ್ಡನ್ ಅಂತ ಇಟ್ಕೊಂಡ್ರೆ ಇದರಲ್ಲಿ ಯಾವ್ದ್ಯಾವ್ದು ರೀತಿಯ ಸಸ್ಯಗಳನ್ನ ಬೆಳೆಸ್ಬೋದು, ಸ್ಥಳೀಯ ಪ್ರಭೇದಗಳನ್ನ ಬೆಳೆಸ್ಬೋದು, ಯಾವ್ದ್ಯಾವ್ದು ಕೀಟಗಳು ಬರ್ತವೆ, ಯಾವ ರೋಗ ಬರ್ತದೆ, ಮುಂದೆ ಇದರಲ್ಲಿ ಯಾವ ರೀತಿ ಜೆನೆಟಿಕ್ ಮೊಲಿಕ್ಯುಲರ್ ರಿಸರ್ಚ್ಗಳನ್ನ ಮಾಡಬಹುದು. ಈಗ ತಳಿಶಾಸ್ತ್ರ ಅಂತ ಬಂದಿದೆ. ತಳಿಶಾಸ್ತ್ರದಲ್ಲಿ ಬರೀ ನಾವು ಹೂಗಳ ಪರಾಗಸ್ಪರ್ಶ ಮಾಡುವಂಥದ್ದಲ್ಲ, ನಾವು ತಳಿ ವಿಜ್ಞಾನದಲ್ಲಿ ಎಲ್ಲ ಈಗ DNA, ಸಂಕರ ತಳಿ, ಮೊಲಿಕ್ಯುಲರ್ ಮಾರ್ಕರ್ಸ್ಗಳು, ಹೀಗೆ ಹೊಸ ವಿಧದ ಸಂಶೋಧನೆಗಳು, ಜೀನ್ ಎಡಿಟಿಂಗ್ಗಳನ್ನೆಲ್ಲ ಮಾಡ್ತೀವಿ. ಆಗ ಅಂತಹ ಒಂದು ಪ್ರಯೋಗಕ್ಕೆ ಪೂರಕವಾಗಿ ನಮಗೆ ಈ ಪರಿಸರದಲ್ಲೇ ಬೇಕಾದಷ್ಟು ವಿಷಯಗಳು ಸಿಗ್ತದೆ. ನಾವು ಇದನ್ನೆಲ್ಲ ನೋಡಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಖಂಡಿತ ನಮ್ಮ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಯಾವುದೇ ಕಷ್ಟ ಆಗುವುದಿಲ್ಲ.